ಪ್ರೈಸ್ ದ ಲಾರ್ಡ್. ಕರ್ತನ ನಾಮ ಮಹಿಮೆ ಉಂಟಾಗಲಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸುವಿನಲ್ಲಿ ನೀವು ಸಂತೋಷವುಳ್ಳವರು, ಆಶೀರ್ವಾದವಾಗಿ ಇರುವವರು ಆಗಿದ್ದೀರಿ. ಈ ದಿನದ ದೇವರ ವಾಕ್ಯ ಕೀರ್ತನೆ 55ನೇ ಅಧ್ಯಾಯ 22ನೇ ವಚನ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಮನುಷ್ಯರು ಅಂದ ಮೇಲೆ ಹೋರಾಟಗಳು, ಹಿಂಸೆಗಳು, ನೋವುಗಳು, ಸಂಕಷ್ಟಗಳು, ಜಿಗುಪ್ಸೆ ಇವೆಲ್ಲವೂ ಬರುವಂಥದ್ದಾಗಿದೆ. ಯೇಸು ಹೇಳಿದರು, ಲೋಕದಲ್ಲಿ ಉಪದ್ರವವಿದೆ, ಸಂಕಷ್ಟ ಇದೆ, ನೀವು ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನೀವು ಯಾವ ಹೋರಾಟದಲ್ಲಿ, ಯಾವ ಸಂಕಷ್ಟಗಳಲ್ಲಿ ನೀವು ಸಿಕ್ಕಿಕೊಂಡಿದ್ದೀರೋ ಆತನು ನಿಮ್ಮನ್ನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಮೊದಲು ನೀವು ನಿಮ್ಮ ಹೋರಾಟ, ಹಿಂಸೆ, ನೋವು, ಜಿಗುಪ್ಸೆ, ವ್ಯಾಪಾರಗಳಲ್ಲಿ ನಷ್ಟ, ಕುಟುಂಬಗಳಲ್ಲಿ ನಷ್ಟ, ಸೋಲು, ಅಸಮಾಧಾನ, ಕಾಯಿಲೆ, ವ್ಯಾಧಿಗಳಲ್ಲಿ ಇದ್ದೀರಾ, ಇವೆಲ್ಲವನ್ನ ಆತನ ಮೇಲೆ ನೀವು ಹೊರುವವರಾಗಿರಿ. ಆತನ ಮೇಲೆ ನೀವು ಹೊಯ್ಸಬೇಡಿ. ಆತನು ನಿಮ್ಮನ್ನು ಅವುಗಳಿಂದ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.